ಹಲೋ ಡಿಯರ್ ಪಿ ಯು ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಸೊ ಇಂಟಿಗ್ರೇಷನಲ್ಲಿ ತುಂಬ ಶಾರ್ಟ್ಕಟ್ಸ್ ಇದ್ದಾವೆ. ನೀವೆಲ್ಲ ತುಂಬ ಜನ ಸಪೋರ್ಟ್ ಮಾಡಿ ಕೇಳ್ತಾ ಇದ್ದೀರಾ. ಸೊ ಮತ್ತೆ ಇಂಟಿಗ್ರೇಷನ್ ಶಾರ್ಟ್ಕಟ್ಸ್ ಮಾಡಿ, ತುಂಬ ಶಾರ್ಟ್ಕಟ್ಸ್ ಮಾಡಿ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಇಂಟಿಗ್ರೇಷನ್ ಚಾಪ್ಟರ್ ಮತ್ತು ರಿಮೈನಿಂಗ್ ಚಾಪ್ಟರ್ದು ಕೂಡ ಎಲ್ಲ ಚಾಪ್ಟರ್ದು ಶಾರ್ಟ್ಕಟ್ ಸೀರೀಸ್ನ ನಾನು ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಫ್ ಯು ರಿಯಲಿ ಲೈಕ್ ದಿಸ್ ಕಂಟೆಂಟ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಈ ಟ್ರಿಕ್ ಬಂದ್ಬಿಟ್ಟು ಪಾರ್ಷಿಯಲ್ ಫ್ರಾಕ್ಷನ್ಸ್ಗೆ. ಓಕೆನಾ, ಫ್ರೀಕ್ವೆಂಟ್ ಆಗಿ ಯಾವ್ಯಾವ ಕ್ವಶನ್ ಕೇಳಿದಾನೆ, ಸೊ ಆ ಥರ ಕ್ವಶನ್ಸ್ಗಳನ್ನ ತಗೊಂಡು ನಾನು ಅದಕ್ಕೆ ಏನೇನೆಲ್ಲ ಶಾರ್ಟ್ ಕಟ್ಸ್ನ ಅಪ್ಲೈ ಮಾಡ್ಬೋದು ಟು ಸೇವ್ ಯುವರ್ ಟೈಮ್ ಇನ್ ಕೇಸ್ ಇ ಟಿ, ಅದನ್ನ ಮಾಡ್ತಾ ಇರ್ತೀನಿ. ಕ್ಲಿಯರ್ ಆಯ್ತಲ್ವಾ? ನೋಡಿ, ಯಾವುದೋ ಒಂದು ಪಾರ್ಷಿಯಲ್ ಫ್ರಾಕ್ಷನ್ ಕೊಟ್ಟಿರ್ತಾನೆ ಈ ತರ. ಸೊ ರೆಡ್ಯೂಸ್ ದಿಸ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್, ಇಂಟಿಗ್ರೇಟ್ ಮಾಡಬೇಕು, ಅದೆಲ್ಲ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಕೊಟ್ಟಿರ್ತಾನೆ. ಓಕೆನಾ, ಇದನ್ನ ಒಂದೇ ಸ್ಟೆಪ್ ನಲ್ಲಿ ಆನ್ಸರ್ ಹೇಳೋದು ಹೇಗೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆವರೆಗೂ ವಾಚ್ ಮಾಡಿ. ಕ್ಲಿಯರ್ ಅಲ್ವಾ? ನೋಡಿ, ಇದೊಂದು ಕ್ವಶನ್ ಕೊಟ್ಟಿದ್ದಾನೆ. ಸೊ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 2 ಇಂಟಿಗ್ರೇಟ್ ಮಾಡಿ ಅಂತ ಕೇಳ್ತಿದ್ದಾನೆ. ಸೊ ಇದನ್ನ ಹೆಂಗೆ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್. ಫಸ್ಟ್ ನೀವೇನ್ ಮಾಡ್ಬೇಕಂತ ಅಂದ್ರೆ, ಇಲ್ಲಿ ಈ ಶಾರ್ಟ್ ಕಟ್ ಅಪ್ಲೈ ಆಗೋದು ಇದಕ್ಕೊಂದು ಡಿಮೆರಿಟ್ ಇದೆ. ಏನಪ್ಪಾ ಅಂದ್ರೆ, ಡಿನಾಮಿನೇಟರ್ ಏನಿದೆ ಅಲ್ಲಿ ಲೀನಿಯರ್ ಫ್ಯಾಕ್ಟರ್ಸ್ ಇದೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಓಕೆನಾ, ಸೊ ದಟ್ ಈಸ್ ದ ಒನ್. ಸೊ ಫಸ್ಟ್ ಏನ್ ಮಾಡ್ಬೇಕಂತ ಅಂದ್ರೆ, ಇಲ್ಲಿ ಏನ್ ಫ್ಯಾಕ್ಟರ್ ಇದೆ ನೋಡಿ, ಎಕ್ಸ್ ಮೈನಸ್ 1 ಇದೆಯಲ್ವಾ, ನೀವೇನ್ ಮಾಡಿ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡು ಇಲ್ಲಿ ಲಾಗ್ ಆಫ್ ಎಕ್ಸ್ ಮೈನಸ್ 1 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಬಿಟ್ಕೊಂಡು ಇಲ್ಲಿ ಸೆಕೆಂಡ್ ಫ್ಯಾಕ್ಟರ್ ಏನಿದೆ, ಎಕ್ಸ್ ಪ್ಲಸ್ 2 ಇದೆ, ಇಲ್ಲಿ ಲಾಗ್ ಆಫ್ ಎಕ್ಸ್ ಪ್ಲಸ್ 2 ಅಂತ ಬರ್ಕೊಳ್ಳಿ. ಓಕೆ, ಪ್ಲಸ್ ಸಿ ಇರುತ್ತೆ ಕಾನ್ಸ್ಟೆಂಟ್, ಬಿಟ್ಬಿಡಿ. ನೆಕ್ಸ್ಟ್ ಏನ್ ಮಾಡಿ ಅಂತ ಅಂದ್ರೆ, ಫಸ್ಟ್ ಫ್ಯಾಕ್ಟರ್ ಎಕ್ಸ್ ಮೈನಸ್ 1 ಅಲ್ವಾ, ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ನಿಮ್ಗೆ 1 ಬರುತ್ತೆ. ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ 1 ಬರುತ್ತೆ. ಆ ಎಕ್ಸ್ ವ್ಯಾಲ್ಯೂ 1 ನ ಈ ಎಕ್ಸ್ ಮೈನಸ್ 1 ಫ್ಯಾಕ್ಟರ್ ನ ಮುಚ್ಕೊಂಡ್ಬಿಟ್ಟು ಇಲ್ಲಿಗೆ ಹಾಕ್ಬೇಕಂದ್ರೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇದಕ್ಕೆ ಮತ್ತೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಆ ಫ್ಯಾಕ್ಟರ್ ಬಿಟ್ಟು ಮಿಕ್ಕಿದಕ್ಕೆ ಅಪ್ಲೈ ಮಾಡಬೇಕು. ಅಂದ್ರೆ ಎಕ್ಸ್ ಈಕ್ವಲ್ ಟು ಏನಾಗ್ಬೇಕು ನಾನು ಇಲ್ಲಿ, ಸೊ ಎಕ್ಸ್ ಇಸ್ ಈಕ್ವಲ್ ಟು ನಾವು 1 ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಈ ಫ್ಯಾಕ್ಟರ್ ನ ಬಿಟ್ಟು ಇಲ್ಲಿ ಬಿಟ್ಟು ಹಾಕಿದ್ರೆ ಏನಾಗುತ್ತೆ ನಿಮ್ಗೆ 1 ಡಿವೈಡೆಡ್ ಬೈ ಇಲ್ಲಿ 1 ಹಾಕಿದ್ರೆ 1 ಪ್ಲಸ್ 2 ಏನಾಗುತ್ತೆ 3 ಆಗುತ್ತೆ. ದಟ್ಸ್ ಇಟ್. ಓಕೆ, ಸೊ ಸೆಕೆಂಡಿಗೆ ಬರೋಣ. ಇಲ್ಲಿ ಸೆಕೆಂಡ್ ಫ್ಯಾಕ್ಟರ್ ಏನಿದೆ, ಎಕ್ಸ್ ಪ್ಲಸ್ 2 ಅಂತ ಇದೆ. ಸೊ ಅಲ್ಲಿ ಎಕ್ಸ್ ಜಾಗದಲ್ಲಿ ಏನಾಗ್ಬೇಕು ನಾವೀಗ ಮೈನಸ್ 2 ಈಕ್ವಲ್ ಟು 0 ಮಾಡಬೇಕು. ಅವಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಬರುತ್ತೆ. ಅವಾಗ ಈ ಫ್ಯಾಕ್ಟರ್ ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಮೈನಸ್ 2 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ಮೈನಸ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್, ನೀವು ಸಪ್ರೇಟ್ ಆಗಿ ಮಾಡ್ಕೊಳ್ಬೇಕಾದ್ರೆ ಅದು ಸಪ್ರೇಟ್ ಮಾಡಿದ್ರೆ ಏನ್ ಬರುತ್ತೆ, ಮೈನಸ್ 2 ಅಪಾನ್ ಅಲ್ಲಿಗೆ ಮೈನಸ್ 2 ಹಾಕಿದ್ರೆ ಈ ಫ್ಯಾಕ್ಟರ್ಗೆ ಮೈನಸ್ 2 ಹಾಕ್ಬೇಕು. ಮೈನಸ್ 2 ಮೈನಸ್ 1 ಇಸ್ ವಾಟ್, ಇಟ್ ಇಸ್ ಮೈನಸ್ 2 ಡಿವೈಡೆಡ್ ಬೈ ಮೈನಸ್ 2 ಮೈನಸ್ 1 ಏನಾಗುತ್ತೆ, ಮೈನಸ್ 3 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಇಟ್ ಈಸ್ ಪ್ಲಸ್ 2/3 ಆಗುತ್ತೆ. ಸೊ ಓಕೆನಾ, ಸೊ ಇಷ್ಟ ವೆರಿ ಸಿಂಪಲ್ ಆಗಿ ನಾವು ಆನ್ಸರ್ ಹೇಳೋದು. ಸೊ ಈಗ ಸಪೋಸ್ ಇಫ್ ದೇರ್ ಆರ್ 3 ಫ್ಯಾಕ್ಟರ್ಸ್, ಎಕ್ಸಾಮ್ ನಲ್ಲಿ 3 ಫ್ಯಾಕ್ಟರ್ಸ್ ಕ್ವಶನ್ಸ್ ಕೇಳ್ತಾನೆ. ಸೊ ಇದಕ್ಕೆ ಹೇಗೆ ಮಾಡೋದಂತಂದ್ರೆ ಸೇಮ್ ಥಿಂಗ್, ಲಾಗ್ ಆಫ್ ಎಕ್ಸ್ ಪ್ಲಸ್ 1 ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಲಾಗ್ ಆಫ್ ಎಕ್ಸ್ ಮೈನಸ್ 1 ಬರ್ಕೋಬೇಕು. ಇಲ್ಲಿ ಲಾಗ್ ಆಫ್ ಎಕ್ಸ್ ಮೈನಸ್ 3 ಬರ್ಕೋಬೇಕು. ಪ್ಲಸ್ ಸಿ ಇರುತ್ತೆ. ಈಗ ಈ ಪಕ್ಕದಲ್ಲಿ ಏನ್ ಕೋಎಫಿಷಿಯಂಟ್ ಇರುತ್ತೆ ಅದನ್ನ ಕಂಡುಹಿಡಿಯೋದು ಹೇಗೆ ಅಂತ ಅಂದ್ರೆ, ಇದನ್ನ 0 ಮಾಡಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಮಾಡ್ಕೋಬೇಕು. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 1 ಮಾಡ್ಕೋಬೇಕು. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 3 ಮಾಡ್ಕೋಬೇಕು. ಕ್ಲಿಯರ್ ಅಲ್ವಾ? ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ನ ಈ ಫ್ಯಾಕ್ಟರ್ ನ ಬಿಟ್ಟು ರಿಮೈನಿಂಗ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ರಿಮೈನಿಂಗ್ ಸಬ್ಸ್ಟಿಟ್ಯೂಟ್ ಮಾಡೋದು ಏನಾಗುತ್ತೆ, ಮೈನಸ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೈನಸ್ 1 ದ ಹೋಲ್ ಸ್ಕ್ವೇರ್ ಇಸ್ ವಾಟ್, ಇಟ್ ಇಸ್ ಪ್ಲಸ್ 1. ಪ್ಲಸ್ 1 ಡಿವೈಡ್ ಬೈ ಇಲ್ಲಿಗೆ ಮೈನಸ್ 1 ಹಾಕಿದ್ರೆ ನಿಮ್ಗೆ ಮೈನಸ್ 2 ಇಂಟು ದಿಸ್ ಇಸ್ ಮೈನಸ್ 1 ಹಾಕಿದ್ರೆ ಮೈನಸ್ 4 ಆಗುತ್ತೆ ಅಲ್ವಾ? ಸೊ ಏನಾಗುತ್ತೆ, ಇದು ಮೈನಸ್ 2 ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದೇನ್ ಬರುತ್ತೆ ಆನ್ಸರ್ ನಿಮಗೆ 1/8 ಬರುತ್ತೆ. ಕ್ಲಿಯರ್ ಅಲ್ವಾ? ಸೊ ದಟ್ ಈಸ್ ಓವರ್. ಸೊ ನೆಕ್ಸ್ಟ್ ಎಕ್ಸ್ ಗೆ 1 ಹಾಕಿದ್ರೆ ಏನಾಗುತ್ತೆ, ಈ ಫ್ಯಾಕ್ಟರ್ ನ ಬಿಟ್ಬಿಟ್ಟು ಇವೆರಡಕ್ಕೂ ಇಲ್ಲಿಗೆ ಮತ್ತೆ ಇಲ್ಲಿಗೆ 1 ಹಾಕಬೇಕು. 1 ಹಾಕಿದ್ರೆ ಏನಾಗುತ್ತೆ, ನ್ಯೂಮರೇಟರ್ ಏನಾಗುತ್ತೆ, ಇಟ್ ಬಿಕಮ್ಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಇಸ್ ವಾಟ್, ಇಟ್ ಈಸ್ 2 ಇಂಟು ಇಲ್ಲಿಗೆ 1 ಹಾಕಿದ್ರೆ 1 ಇಂಟು ಮೈನಸ್ 3 ಇಸ್ 1 ಮೈನಸ್ 3 ಇಸ್ ವಾಟ್, ಇಟ್ ಈಸ್ ಮೈನಸ್ 2. ಸೊ 2 2s ಮೈನಸ್ 4 ಆಗುತ್ತೆ. 1/-4 ಆಗುತ್ತೆ. ಅಂದ್ರೆ ಇಲ್ಲಿ ಮೈನಸ್ 1/4 ಅಂತ ಬರೀಬೇಕು. ಗೊತ್ತಲ್ವಾ? ಸೊ ನೆಕ್ಸ್ಟ್ ಫೈಂಡ್ ದಿ ಕೋಎಫಿಷಿಯಂಟ್ ಆಫ್ ಥರ್ಡ್ ಟರ್ಮ್. ನಿಮ್ಗೆ ಎಕ್ಸ್ ಇಸ್ ಈಕ್ವಲ್ ಟು 3 ಹಾಕಬೇಕು. ಈ ಫ್ಯಾಕ್ಟರ್ಗೆ ಬಿಟ್ಟು ಇವೆರಡಕ್ಕೂ 3 ಹಾಕಬೇಕು. ಇದಕ್ಕೆ ಹಾಕಬೇಕು. 3 ಹಾಕಿದ್ರೆ ಏನಾಗುತ್ತೆ, ನ್ಯೂಮರೇಟರ್ ಅಲ್ಲಿ 9 ಆಗುತ್ತೆ. 9 ಡಿವೈಡ್ ಬೈ ಇದಕ್ಕೆ 3 ಹಾಕಿದ್ರೆ 3 ಪ್ಲಸ್ 1 ಏನಾಗುತ್ತೆ 4 ಆಗುತ್ತೆ. ಇಂಟು ಇದಕ್ಕೆ 3 ಹಾಕಿದ್ರೆ 3 ಮೈನಸ್ 1 2 ಆಗುತ್ತೆ. 3 ಮೈನಸ್ 1 2 ಆಗುತ್ತೆ. ಸೊ 4 2s ಏನಾಗುತ್ತೆ 8 ಆಗುತ್ತೆ. ಪ್ಲಸ್ 9/8 ಆಗುತ್ತೆ. ಸೊ ಈ ತರ ನೀವು ಶಾರ್ಟ್ ಕಟ್ಸ್ ನ ಅಪ್ಲೈ ಮಾಡಿ
ಪಾರ್ಷಿಯಲ್ ಫ್ರಾಕ್ಷನ್ ಕ್ವಶನ್ಸ್ಗಳನ್ನ ವಿತ್ ಇನ್ 1 minute ನೀವು ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಇದು ಕತೆ. ಇದನ್ನೆಲ್ಲ ಬರ್ಕೊಳ್ಳೋದಕ್ಕೆ ಟೈಮ್ ಆಯ್ತು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಅವನೇ ಕೊಟ್ಟಿರ್ತಾನೆ. ಯಾವ ತರ ಕ್ವಶನ್ ಕೊಡ್ತಾನೆ ಅಂತ ನಾನು ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆನಾ? ಸೊ ಲೆಟ್ ಅಸ್ ಟೇಕ್ ದಿ ಫಸ್ಟ್ ಕ್ವಶನ್. ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2020 ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್. ಎಷ್ಟು ಬೇಗ ಮಾಡ್ತೀರಾ? ಸೊ ನಿಮ್ಗೆ ಏನಾದ್ರು ಟ್ರಿಕ್ ಗೊತ್ತಾಗಿತ್ತು ಅಂದ್ರೆ ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. ಓಕೆನಾ? ಸೊ ನೋಡಿ, ಇಲ್ಲಿ ಒಂದು ಇಂಟಿಗ್ರೇಷನ್ ಕೊಟ್ಟಿದ್ದಾನೆ, ಆನ್ಸರ್ನು ಅವನೇ ಕೊಟ್ಟಿದ್ದಾನೆ. ಯು ಹ್ಯಾವ್ ಟು ಫೈಂಡ್ ದಿ ಕೋಎಫಿಷಿಯಂಟ್ಸ್ ಆಫ್ ಈಚ್ ಟರ್ಮ್ ಎ ಬಿ ಸಿ ಕಂಡುಹಿಡಿಬೇಕು. ಸೊ ವೆರಿ ಸಿಂಪಲ್ ಇಟ್ ಇಸ್. ನಾನು ಅವಾಗಲೇ ಹೇಳಿರೋ ಟ್ರಿಕ್ ನ ಇಲ್ಲೂ ಕೂಡ ಅಪ್ಲೈ ಮಾಡಬೇಕು. ಎಕ್ಸ್ ಮೈನಸ್ 1 ಅಂತಂದ್ರೆ ಏನಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕ್ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 1 ಹಾಕ್ಬೇಕು. ಅವಾಗ ನಿಮ್ಗೆ ಎ ವ್ಯಾಲ್ಯೂ ಸಿಕ್ಬಿಡುತ್ತೆ. ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ ಗೆ 1 ಹಾಕೊಳ್ಳಿ. ಮತ್ತೆ ಈ ಫ್ಯಾಕ್ಟರ್ನ ಬಿಡಬೇಕು. ಈ ಫ್ಯಾಕ್ಟರ್ನ ಬಿಟ್ಬಿಟ್ಟು ಎಕ್ಸ್ ಗೆ 1 ಹಾಕೊಳ್ಳಿ. ಇಲ್ಲಿ 1 ಹಾಕಿದ್ರೆ ಏನಾಗುತ್ತೆ ಹೇಳಿ? 3 into 1 plus 1 divided by, ಇಲ್ಲಿ 1 ಹಾಕಿದ್ರೆ 1 into -2 ಏನಾಗುತ್ತೆ? 1 - 2 ಏನಾಗುತ್ತೆ? ಇಟ್ ಈಸ್ -1. ಮತ್ತೆ ಇದಕ್ಕೆ 1 ಹಾಕಿದ್ರೆ ಏನಾಗುತ್ತೆ? ಇಟ್ ಈಸ್ -2 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 3 into 1 3 plus 1 4 divided by minus into minus plus ಆಗುತ್ತೆ. 4 divided by 2 which you will get 2. ಎ ಆನ್ಸರ್ 2 ಬಂತು. ಎ ಆನ್ಸರ್ 2 ಬಂತು ಅಂತಂದ್ರೆ ಸೊ 5 ಅಂತೂ ಆಗಲ್ಲ, ಇದು ಅಂತೂ ಆಗುತ್ತೆ. ಸೊ ನಿಮ್ಗೆ ಆಪ್ಷನ್ ಸಿ ಇರುತ್ತೆ, ಇಲ್ಲ ಆಪ್ಷನ್ ಎ ಇರುತ್ತೆ. ಓಕೆ, ನಾವು ಹೌ ಟು ಫೈಂಡ್ ಬಿ? ಸೊ ಟು ಫೈಂಡ್ ಬಿ ಏನ್ ಮಾಡಬೇಕು? ಬಿದು ಫ್ಯಾಕ್ಟರ್ ಏನಿದೆ? ಎಕ್ಸ್ ಮೈನಸ್ 2 ಇದೆ. ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕ್ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕ್ಬೇಕು. ಇದನ್ನ ಬಿಟ್ಟು ಇಲ್ಲಿಗೆ 2 ಹಾಕೊಂಡ್ಬಿಡಿ. 2 ಹಾಕೊಂಡ್ಬಿಟ್ರೆ ಏನಾಗುತ್ತೆ? 3 into 2 plus 1 divided by, ಇಲ್ಲಿಗೆ 2 ಹಾಕಿದ್ರೆ 2 minus 1 is what? It becomes 1 into 2 minus 3 is what? It is -1. So which will get what? So 3 to 6, so 6 plus 1 7 divided by -1 ಆಗುತ್ತೆ. So which is -7 ಆಗುತ್ತೆ. Okay, so how to find C then? ಓಕೆನಾ? -7 ಬಂದ ತಕ್ಷಣ ನೋಡ್ಬೇಕು, ಇಲ್ಲ ಎರಡರಲ್ಲೂ -7 ಇದೆ. ಸೊ ನಾವು ಥರ್ಡ್ ಟರ್ಮ್ ಕೂಡ ನೀವು ಫೈಂಡ್ ಔಟ್ ಮಾಡಲೇಬೇಕು. ಸೊ ಥರ್ಡ್ ಟರ್ಮ್ ಹೆಂಗ್ ಮಾಡ್ತೀರಾ? ಸಿಗೆ ಏನ್ ಮಾಡಬೇಕು? ಸಿದು ಫ್ಯಾಕ್ಟರ್ ಅಂದ್ರೆ 3 ಇದೆ. ಸೊ x - 3 = 0 ಮಾಡಿದ್ರೆ x = 3 ಬರುತ್ತೆ. ಈ ಫ್ಯಾಕ್ಟರ್ಗೆ ಬಿಟ್ಬಿಟ್ಟು ಮಿಕ್ಕಿದಕ್ಕೆಲ್ಲ 3 ಹಾಕಂತ ಹೋಗಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಮಾಡಿ, ಇದರೆಲ್ಲ ಬರ್ಕೊಳ್ಳೋದಕ್ಕಿಂತ ನೀವು ಡೈರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ಫಾಸ್ಟ್ ಇತ್ತು ಅಂದ್ರೆ ಮಾಡ್ಬೋದು ನೀವು. ಅಂದ್ರೆ ಹೆಂಗ್ ಮಾಡ್ಬೋದು? ಸೊ 3 3 is 9, 9 plus 1 ಎಷ್ಟಾಗುತ್ತಪ್ಪ? 10 ಆಗುತ್ತೆ. 10 divided by, ಸೊ ಇದಕ್ಕೆ 3 ಹಾಕಿದ್ರೆ 3 - 1 ಎಷ್ಟಪ್ಪ? 2 ಆಗುತ್ತೆ. ಅಂಡ್ ದೆನ್ 3 - 2 ಏನಾಗುತ್ತೆ? 1 ಆಗುತ್ತೆ. ಸೊ 10 divided by 2 ಆಗುತ್ತೆ. 10 divided by 2 ಎಷ್ಟಾಗುತ್ತೆ? 5 ಆಗುತ್ತೆ. ಸೊ ಆಪ್ಷನ್ ಏನಾಗುತ್ತೆ ನಿಮ್ಗೆ? ಸಿ ಕರೆಕ್ಟ್ ಆಗುತ್ತೆ. ಓಕೆ, ಸೊ ನೀವು ಫುಲ್ ಪಾರ್ಷಿಯಲ್ ಫ್ರಾಕ್ಷನ್ ಅಪ್ಲೈ ಮಾಡ್ದಂಗೆನೆ ಆ ಕೋಎಫಿಷಿಯಂಟ್ಸ್ಗಳನ್ನ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಯಾವ ಇಯರ್ ಅಲ್ಲಿ ಕೇಳಿದಾನೆ ಅಂತಂದ್ರೆ ನೋಡಿ, 2019 ಅಲ್ಲಿ ಮತ್ತೆ ಅದೇ ಕ್ವಶನ್ ಕೇಳ್ತಿದ್ದಾನೆ. ಸೊ ಇದನ್ನು ಕೂಡ ಸೇಮ್ ಥಿಂಗ್ ಕ್ವಶನ್. ಓಕೆನಾ? ಸೊ ಇಂಟಿಗ್ರಲ್ ಕೊಟ್ಟಿದ್ದಾನೆ. ಸೊ ಎ ಇಸ್ ಈಕ್ವಲ್ ಎ ಇಂಟು ಲಾಗ್ ಆಫ್ ಸಮಥಿಂಗ್ ಇದರ ಕೊಟ್ಟಿದ್ದಾನೆ. ಸೊ ನೀವು ಎ ಬಿ ಸಿ ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾನೆ. ಸೇಮ್ ಲಾಜಿಕ್. ಸೊ ಟು ಫೈಂಡ್ ಎ ವಾಟ್ ಯು ಹ್ಯಾವ್ ಟು ಡೂ? ವೆರಿ ಸಿಂಪಲ್. x - 1 is equal to 0 ಮಾಡ್ಕೊಳ್ಳಿ. ಅವಾಗ x is equal to ಏನ್ ಬರುತ್ತೆ? 1 ಬರುತ್ತೆ. ಆ ಫ್ಯಾಕ್ಟರ್ ನ ಬಿಟ್ಟು ರಿಮೈನಿಂಗ್ ಫ್ಯಾಕ್ಟರ್ಸ್ ಗೆ 1 ಹಾಕೊಳ್ಳಿ. ಇಲ್ಲಿ 1 ಹಾಕೊಳ್ಳಿ, ಡೈರೆಕ್ಟ್ ಆಗಿ ಬರ್ಕೊಳ್ಳಿ ಬೇಕಾದ್ರೆ. 2 into 1 2 ಆಗುತ್ತೆ. 2 minus 1 ಏನಾಗುತ್ತೆ? 1 ಆಗುತ್ತೆ. ಡಿವೈಡೆಡ್ ಬೈ ಡಿನಾಮಿನೇಟರ್ ಹಾಕೊಳ್ಳಿ. ಈ ಫ್ಯಾಕ್ಟರ್ ಬಿಟ್ಟು ಇದ್ರಕ್ಕೆ ಹಾಕೊಳ್ಳಿ. 1 ಹಾಕೊಂಡ್ರೆ 1 plus 2 ಏನಾಗುತ್ತೆ? 3 ಆಗುತ್ತೆ. ಇಂಟು ಇಲ್ಲಿ 1 ಹಾಕೊಂಡ್ರೆ ಏನಾಗುತ್ತೆ? -2 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? -1/6 ಆಗುತ್ತೆ. ಆಪ್ಷನ್ ನೋಡಿ, -1/6 ಎಲ್ಲಿದೆ? ಸೊ ಇದಂತೂ ಆಗಲ್ಲ, ಇದಂತೂ ಆಗಲ್ಲ. ಸೊ ಸಿಮಿಲರ್ಲಿ ಯು ಕ್ಯಾನ್ ಫೈಂಡ್ ಬಿ ಆಲ್ಸೋ. ಬಿ ಹೇಗೆ ಫೈಂಡ್ ಮಾಡಿದ್ರೆ ವಾಟ್ ಇಸ್ ದ ಫ್ಯಾಕ್ಟರ್ ಹಿಯರ್? ಸೊ x + 2 ಅಂದ್ರೆ x is equal to ಏನ್ ಹಾಕ್ಬೇಕು? ಇಲ್ಲಿ -2 ಹಾಕ್ಬೇಕು. x is equal to -2. ಈ ಫ್ಯಾಕ್ಟರ್ಗೆ ಬಿಟ್ಟು ರಿಮೈನಿಂಗ್ ಹಾಕ್ಬೇಕು. ಇಲ್ಲಿಗೆ -2 ಹಾಕಿದ್ರೆ 2 into -2 -4 -1 is what? You will get -5 upon. ಸೊ ಇಲ್ಲಿಗೆ -2 ಹಾಕಿದ್ರೆ ಏನಾಗುತ್ತೆ? -2 ಹಾಕಿದ್ರೆ -2 - 1 is what? It is -3 into ಇದಕ್ಕೆ ಬಿಡಬೇಕು, ಇದಕ್ಕೆ ಹಾಕ್ಬೇಕು. ಸೊ ಅದಕ್ಕೆ -2 ಹಾಕಿದ್ರೆ ನಿಮಗೆ you will get -5. ಓಕೆ, ಸೊ -5 ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ನಿಮ್ಗೆ ಆನ್ಸರ್ -1/3 ಬರುತ್ತೆ. ಸೊ ನಿಮ್ಗೆ ಆಪ್ಷನ್ ಇಲ್ಲ ಇದಿರಬೇಕು, ಇಲ್ಲ ಇದಿರಬೇಕು. -1/3 ಇದೇ ಇರೋದ್ರಿಂದ ಸೊ ಡಿ ನೇ ಕರೆಕ್ಟ್ ಆಗುತ್ತೆ. ಯು ಕ್ಯಾನ್ ಫೈಂಡ್ ಸಿ ಆಲ್ಸೋ. ನಿಮ್ಗೆ ಇದೆ ಟಿಕ್ ಹಾಕ್ಬಿಡಿ, ಬಟ್ ಅದು ಸಿ ಕಂಡಿಡಿಯ ನೋಡೋಣ ಹೆಂಗ್ ಬರುತ್ತೆ ಅಂತ. ಸೊ x is equal to 3 ಹಾಕ್ಬೇಕು ಇಲ್ಲಿ. ಸೊ x is equal to ನೀವು 3 ಹಾಕಿದ್ರೆ ಏನಾಗುತ್ತೆ? ಈ ಫ್ಯಾಕ್ಟರ್ ನ ಬಿಟ್ಟು 3 2 6 6 - 1 ಎಷ್ಟಾಗುತ್ತೆ? ಯು ವಿಲ್ ಗೆಟ್ 5. ಸೊ ಇಲ್ಲಿಗೆ 3 ಹಾಕಿದ್ರೆ 3 - 1 2 ಆಗುತ್ತೆ. ಇಟ್ ಈಸ್ 2. 3 + 2 ಏನಾಗುತ್ತೆ? 5 ಆಗುತ್ತೆ. ಸೊ ವಿಚ್ ವಿಲ್ ಗೆಟ್ ವಾಟ್? ಇಟ್ ಈಸ್ 1/2. ಸೊ ಹಂಗಾಗಿ ಎ ಬಿ ಸಿ ವ್ಯಾಲ್ಯೂ ಸಿಕ್ತು. ಹಂಗಾಗಿ ಡಿ ಇಸ್ ಕರೆಕ್ಟ್. ಓಕೆನಾ? ಸೊ ನೋಡಿ ಎಷ್ಟು ಈಸಿಯಾಗಿ ನೀವು ಮಾಡ್ಬೋದು ವಿತೌಟ್ ಡೂಯಿಂಗ್ ಆಲ್ ದಿ ಪ್ರಾಬ್ಲಮ್. ಕಂಪ್ಲೀಟ್ ಪ್ರಾಬ್ಲಮ್ ಮಾಡ್ದಂಗೆ ನೀವು ಮಾಡ್ಬೋದು. ಸೊ ದಿಸ್ ಇಸ್ ದೇರ್ ಇಸ್ ಒನ್ ಮೋರ್ ಕ್ವಶನ್. 2010 ಕೇಳಿರೋ ಕ್ವಶನ್.
ಸೊ ಇದನ್ನು ನೋಡು ಇದೇ ತರನೇ ಮಾಡೋದು, ಸೇಮ್ ಲಾಜಿಕ್. ಸೊ ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ಗೆ ತಗೊಂಡ್ಬಂದಿದ್ದಾನೆ. ಸೊ ನಿಮ್ಗೆ ಎ ಮತ್ತೆ ಬಿ ವ್ಯಾಲ್ಯೂಸ್ ಕೇಳಿದಾನೆ. ಸೊ ವೆರಿ ಸಿಂಪಲ್, ನೀವೇನ್ ಮಾಡ್ಬೇಕಂತ ಅಂದ್ರೆ ಇಲ್ಲೂ ಕೂಡ ಅದೇ ಲಾಜಿಕ್. ಸೊ ಎ ವ್ಯಾಲ್ಯೂ ಬೇಕಲ್ವಾ, ಎ ಇಸ್ ಈಕ್ವಲ್ ಟು ಅಂತ ಬರ್ಕೊಂಡ್ಬಿಟ್ಟು ಸೊ ಈ ಫ್ಯಾಕ್ಟರ್ನ ಈಕ್ವಲ್ ಟು 0 ಮಾಡಿ. 3 - 5x ಇಸ್ ಈಕ್ವಲ್ ಟು 0 ಮಾಡಿದ್ರೆ ನಿಮಗೆ ಎಕ್ಸ್ ವಿಲ್ ಬಿ ವಾಟ್, ಸೊ 3/5 ಬರುತ್ತೆ. ಎಕ್ಸ್ ವ್ಯಾಲ್ಯೂ 3/5, ಈ ಫ್ಯಾಕ್ಟರ್ ಬಿಟ್ಟು ಹಾಕೊಂಡ್ಬಿಡಿ. ಅಂದ್ರೆ ಏನಿದೆ ಇಲ್ಲಿ 1/1 ಇದಕ್ಕೆ ಹಾಕಂಗಿಲ್ಲ, ಇದಕ್ಕೆ ಹಾಕೊಳ್ಳಿ. ಸೊ 2 ಪ್ಲಸ್ ಇದಕ್ಕೆ ಎಕ್ಸ್ಟ್ರಾದಲ್ಲಿ 3/5 ಹಾಕಿದ್ರೆ ನಿಮಗೆ ಪ್ರಾಬ್ಲಮ್ ನಿಮಗೆ 9/5 ಬರುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿ 1/, ಸಿಂಪ್ಲಿಫೈ ಮಾಡಿದ್ರೆ 10 + 1 19 ಆಗುತ್ತೆ, 19/5 ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 5 ರೆಸಿಪ್ರೋಕಲ್ ತಗೊಂಡ್ರೆ 5/19 ಬರುತ್ತೆ. ಸಿಮಿಲರ್ಲಿ ಟು ಫೈಂಡ್ ಬಿ ಈ ಫ್ಯಾಕ್ಟರ್ನ 0 ಮಾಡ್ಕೊಳ್ಳಿ. ಈ ಫ್ಯಾಕ್ಟರ್ನ 0 ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ, ಇವರ್ ಎಕ್ಸ್ ವ್ಯಾಲ್ಯೂ ವಿಲ್ ಬಿ -2/3 ಬರುತ್ತೆ. ಈ ಫ್ಯಾಕ್ಟರ್ನ ಬಿಟ್ಟು ಇಲ್ಲಿಗೆ -2/3 ಹಾಕೊಂಡ್ಬಿಡಿ. ಏನಾಗುತ್ತೆ ಅವಾಗ 1/3 ಮೈನಸ್ ಏನಾಗುತ್ತೆ 5 ಮಲ್ಟಿಪ್ಲೈ ಮಾಡಿ, ಅಂದ್ರೆ ನಿಮಗೆ 3 - 10/3 ಆಗುತ್ತೆ. ಸೊ ನಿಮಗೆ ಸಾರಿ ಇದೇನಾಗುತ್ತೆ, x = -2/3 ಇಲ್ಲ ಹಾಕಿದ್ರೆ ದಿಸ್ ಬಿಕಮ್ಸ್ ಪ್ಲಸ್, ರೈಟ್, ದಿಸ್ ಬಿಕಮ್ ಪ್ಲಸ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 1/3 3 = 9, 9 + 1 19, 19/3 ಆಗುತ್ತೆ. ರೆಸಿಪ್ರೋಕಲ್ ತಗೊಂಡ್ರೆ 3/19 ಆಗುತ್ತೆ. ಸೊ ಕ್ಲಿಯರ್ ಅಲ್ವಾ? ಸೊ ಇದು ಬಂತು. ಬಟ್ ಅವನು ಕೇಳಿರೋದು A:B ಕೇಳಿದಾನೆ. ಸೊ A:B ಮಾಡ್ಕೊಳ್ಳಿ. A:B ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನಪ್ಪ ಇದೆ 5/19 ಇದೆ ಈಸ್ಟು. ಸೊ ಬಿ ವ್ಯಾಲ್ಯೂ ಏನಿದೆ 3/19 ಇದೆ. ಸೊ 19 ಕ್ಯಾನ್ಸಲ್ ಮಾಡ್ಕೊಂಡ್ರೆ ಸೊ 5:3 ಆಗುತ್ತೆ. ಸೊ 5:3 ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆನಾ? ಸೊ ಗೊತ್ತಾಯ್ತಲ್ವಾ ಪಾರ್ಷಿಯಲ್ ಫ್ರಾಕ್ಷನ್ ನಲ್ಲಿ ಯಾವ ತರ ಟ್ರಿಕ್ಸ್ ನ ಯೂಸ್ ಮಾಡಿ ನೀವು ಆನ್ಸರ್ ಮಾಡಬಹುದು ಅಂತ. ಇದೇ ತರ ಶಾರ್ಟ್ಕಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ. ಇದೆಲ್ಲ PDFs ಲಿಂಕ್ ಟೆಲಿಗ್ರಾಮ್ ಚಾನಲ್ ಕೂಡ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.